ಪುರಸಭೆಯಿಂದ ಅಕ್ರಮ ಘನ ತ್ಯಾಜ್ಯ ಡಂಪ್ ಮಾಡ್ತಾ ಇರತಕ್ಕಂತ ಪ್ರಕರಣ ಬಾವಿಗೆ ಕಸ ಸುರಿದು ಬೆಂಕಿ ಹಾಕಿ ಪುರಸಭೆ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಸಾಗಾಣಿಕೆ ವೆಚ್ಚವನ್ನು ಉಳಿಸೋದಕ್ಕೆ ಬಾವಿಗೆ ಕಸ ತಂದು ಸುರಿತಾ ಇದ್ದಾರೆ. ಹಣ ಉಳಿಸೋದಕ್ಕೆ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ದೇವನಹಳ್ಳಿಯ ಕೊಮ್ಮಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಟ್ಟ ಹೊಗೆ ಆವರಿಸಿದೆ. ಕಸದ ದುರ್ವಾಸನೆಯಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ವಿಜಯಪುರ ಪುರಸಭೆ ಅಧಿಕಾರಿಗಳು ಕಸ ಸಾಗಾಣಿಕೆ ಮಾಡೋ ವೆಚ್ಚವನ್ನು ಉಳಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಪುರಸಭೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಬೆಂಕಿ ನಂದಿಸಿ ನುಣುಚಿಕೊಳ್ಳೋ ಯತ್ನ ಮಾಡಿದ್ರು. ಬೆಂಗಳೂರು ಕೂಗಳ್ತಾ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಮ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆ ವರ್ಗ. ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಬಂದಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪುರಸಭೆಯಿಂದ ಅಕ್ರಮ ಘನ ತ್ಯಾಜ್ಯ ಡಂಪ್ ಮಾಡ್ತಾ ಇರತಕ್ಕಂತ ಪ್ರಕರಣ ಬಾವಿಗೆ ಕಸ ಸುರಿದು ಬೆಂಕಿ ಹಾಕಿ ಪುರಸಭೆ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಸಾಗಾಣಿಕೆ ವೆಚ್ಚವನ್ನು ಉಳಿಸೋದಕ್ಕೆ ಬಾವಿಗೆ ಕಸ ತಂದು ಸುರಿತಾ ಇದ್ದಾರೆ. ಹಣ ಉಳಿಸೋದಕ್ಕೆ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ದೇವನಹಳ್ಳಿಯ ಕೊಮ್ಮಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಟ್ಟ ಹೊಗೆ ಆವರಿಸಿದೆ. ಕಸದ ದುರ್ವಾಸನೆಯಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ವಿಜಯಪುರ ಪುರಸಭೆ ಅಧಿಕಾರಿಗಳು ಕಸ ಸಾಗಾಣಿಕೆ ಮಾಡೋ ವೆಚ್ಚವನ್ನು ಉಳಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಪುರಸಭೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಬೆಂಕಿ ನಂದಿಸಿ ನುಣುಚಿಕೊಳ್ಳೋ ಯತ್ನ ಮಾಡಿದ್ರು. ಬೆಂಗಳೂರು ಕೂಗಳ್ತಾ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಮ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆ ವರ್ಗ. ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ?
ಸರ್ ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಒಂದೊಂದಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪುರಸಭೆಯಿಂದ ಅಕ್ರಮ ಘನ ತ್ಯಾಜ್ಯ ಡಂಪ್ ಮಾಡ್ತಾ ಇರತಕ್ಕಂಥ ಪ್ರಕರಣ, ಬಾವಿಗೆ ಕಸ ಸುರಿದು ಬೆಂಕಿ ಹಾಕಿ ಪುರಸಭೆ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಸಾಗಾಣಿಕೆ ವೆಚ್ಚವನ್ನು ಉಳಿಸೋದಕ್ಕೆ ಬಾವಿಗೆ ಕಸ ತಂದು ಸುರಿತಾ ಇದ್ದಾರೆ. ಹಣ ಉಳಿಸೋದಕ್ಕೆ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ದೇವನಹಳ್ಳಿಯ ಕೊಮ್ಮಸಂದ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದಟ್ಟ ಹೊಗೆ ಆವರಿಸಿದೆ. ಕಸದ ದುರ್ವಾಸನೆಯಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ವಿಜಯಪುರ ಪುರಸಭೆ ಅಧಿಕಾರಿಗಳು ಕಸ ಸಾಗಾಣಿಕೆ ಮಾಡೋ ವೆಚ್ಚವನ್ನು ಉಳಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಪುರಸಭೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಪಬ್ಲಿಕ್ ಕ್ಯಾಮೆರಾ ಕಂಡು ಬೆಂಕಿ ನಂದಿಸಿ ನುಣುಚಿಕೊಳ್ಳೋ ಯತ್ನ ಮಾಡಿದ್ರು. ಬೆಂಗಳೂರು ಕೂಗಳ್ತಾ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದಲ್ಲಿ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ತಗೊಂಬಂದು ಕಸ ಹಾಕಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಎದುರಾಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರದೇಶ ಅಂದರೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಬರ್ತಕ್ಕಂಥ ಕೊಮ್ಮಸಂದ್ರ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ತಗೊಂಬಂದು ಕಸವನ್ನು ಸುರಿತಾ ಇದ್ದಾರೆ. ಈ ಒಂದು ಸುರಿತಾ ಇರ್ತಕ್ಕಂಥ ಈ ಒಂದು ಕಸದಲ್ಲಿ ಬೆಂಕಿ ಹಚ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ದಟ್ಟವಾದ ಹೊಗೆ ಇಡೀ ಗ್ರಾಮದಲ್ಲಿ ಆವರಿಸ್ತಾ ಇದೆ. ಜೊತೆಗೆ ಈ ಒಂದು ಹೊಗೆಯಿಂದ ಸಾಕಷ್ಟು ರೀತಿಯಲ್ಲಿ ರೋಗಗಳಿಗೆ ತುತ್ತಾಗ್ತಾರೆ. ಜೊತೆಗೆ ಇಲ್ಲೆಲ್ಲ ಸಮಸ್ಯೆ ಆಗಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ನಿಮ್ಮೂರಲ್ಲಿ ಈ ರೀತಿಯಾಗಿ ಕಸವನ್ನು ತೆಗೆದುಕೊಂಡು ಬಂದು ಆಗ್ತಾ ಇದ್ದಾರೆ. ಪುರಸಭೆ ಕೂಡ ಸಾಕಷ್ಟು ರೀತಿಯಲ್ಲಿ ನೀವು ಕೂಡ ಗಮನ ತಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಈ ರೀತಿ ದಟ್ಟ ಹೊಗೆಯಿಂದ ಯಾವ ರೀತಿ ರೋಗಗಳು ಬರ್ತಾ ಇದೆ? ಈ ದಟ್ಟವಾದ ಹೊಗೆಯಿಂದ ತುಂಬ ಕೆಮ್ಮು, ನೆಗಡಿ, ಜ್ವರ ಈ ಥರ ಎಲ್ಲ ಬರ್ತಾ ಇದೆ. ಅದರಿಂದ ತುಂಬ ಹೊಗೆ ಬರ್ತಾ ಇದೆ. ಆದಷ್ಟು ಬೇಗ ಇದನ್ನು ನಿಯಂತ್ರಣ ಮಾಡಬೇಕಂತೇಳಿ ನಾವು ಪುರಸಭೆಯವ್ರ ಸರ್, ಈಗ ಸಾಕಷ್ಟು ದಿನದಿಂದ ಆಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಜೊತೆಗೆ ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ನೀವು ತರಲಿಲ್ಲ? ಸರ್, ನಮ್ಮ ಗಮನಕ್ಕೆ ಬರಲಿಲ್ಲ. ಬಂದಾಗ ನಮ್ಮ ಸ್ನೇಹಿತರೊಬ್ಬರು ಗಮನಕ್ಕೆ ತಂದಿದ್ದೀರಿ, ಅರ್ಜಿ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾಕೆ ಈ ಥರ ಡಿಲೇ ಮಾಡ್ತಿದ್ದಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ನಮ್ಮ DC ಸಾಹೇಬ್ರ ಕಡೆಯಿಂದ ಅದನ್ನು ಇದು ಮಾಡಿಸ್ಬೇಕು. ಈಗ ಒಂದು 30ರಿಂದ 40 ಇದ್ರ ಪ್ರದೇಶದ ಕಡೆ ಕೂಡ ಸಾಕಷ್ಟು ರೀತಿಯಲ್ಲಿ ಹಬ್ಬಿರ್ತಕ್ಕಂಥದ್ದು ಹೊಗೆ. ಇದೇನಾದರೂ ನೆಕ್ಸ್ಟ್ ರೀತಿಯಲ್ಲಿ ಪರಿಣಾಮ ಬೀರಿದ್ರೆ ಈಗ ಗ್ರಾಮ ಪಂಚಾಯತ್ ಸದಸ್ಯರು ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇರ್ತೀರಿ. ಸೊ ಇದಕ್ಕೆ ನೆಕ್ಸ್ಟು ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಿ? ಅದಕ್ಕೆ ಪುರಸಭೆಯವರೇ ಅದಕ್ಕೆ ಹೊಣೆ ಆಗ್ತಾರೆ. ಅವ್ರ ಕಡೆಯಿಂದನೇ ಅದಕ್ಕೆ ಪರಿಹಾರ ಕೊಡಬೇಕಾಗುತ್ತೆ ಅಂತೇಳಿ ನಾವು ಒಂದೊಂದಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ತಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಪುರಸಭೆಯಿಂದ ಅಕ್ರಮ ಘನ ತ್ಯಾಜ್ಯ ಡಂಪ್ ಮಾಡ್ತಾ ಇರತಕ್ಕಂಥ ಪ್ರಕರಣ, ಬಾವಿಗೆ ಕಸ ಸುರಿದು ಬೆಂಕಿ ಹಾಕಿ ಪುರಸಭೆ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ. ಸಾಗಾಣಿಕೆ ವೆಚ್ಚವನ್ನು